ಇವತ್ತು ಬೈರತಿರಂಗಲ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣ ಅವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟಿಂದಲೇ ಇವತ್ತು ಬೈರತಿರಂಗಲ್ ಬ್ಲಾಕ್ ಬಸ್ಟರ್ ಆಗಿದೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾನೇ ಹೆಮ್ಮೆ ಇದೆ ಅಣ್ಣ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಬೈರತಿರಂಗಲ್. ಆ ಮಫ್ತಿ ಬೈರತಿರಂಗಲ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದಿರಂತ ಯಾರು ಕೂಡ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗೋಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ, ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ಅ ಮೇನ್ ಪಿಲ್ಲರ್ ನಮ್ಮ ಬೈರತಿರಂಗಲ್ ಸಕ್ಸಸ್ ಆಗೋಕ್ಕೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ ನಾನು. ಅಂದರೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ರು ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು 2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ ಅವಾಗ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಕುತೂಹಲ ಆಗಿದ್ದು, ತಿಂಡಿ ಕೂತ್ಕೊಂಡಾಗ 5 ಥರ ತಿಂಡಿ ಬಡಿಸಿದ್ರು. ನಾನು ಏನು ವಿಶೇಷತೆ 5 ಥರ ತಿಂಡಿ ಹಾಕಿದಾರಲ್ಲ ಅಂತ ಅಲ್ಲಿ ಯಾರೋ ಪಕ್ಕದಲ್ಲಿದ್ದವ್ರು ನಾನು ಕೇಳಿದೆ. ಆಗ ಅವ್ರಂದ್ರು, ಎವ್ರಿ ಡೇ ಇದೇ ಥರ, ಯಾಕೆ ನೀನು ಹೊಸಬನ ಇಂಡಸ್ಟ್ರಿಗೆ, ಗೊತ್ತಿಲ್ವಾ ನಿನಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು 4ರಿಂದ 5 ಥರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂಥ ಊಟಗಳು, ಮತ್ತೆ ಸಂಜೆ ಕಾಫಿ, ಟೀ, ಟಿಫನ್ ಈ ಥರ ಎಲ್ಲ ಕೊಡ್ತಾ ಇರ್ಬೇಕಾರೆ ಅವಾಗ ನನಗನ್ನಿಸ್ತು, ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಅಂದ್ರೆ ಇದಕ್ಕೆನಾ. ಒಂದು ಸಿನಿಮಾ ಶುರುವಾದ್ರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರುಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನು ಎಕ್ಸೈಟ್ ಆಯಿತು ಅದೇ ಥರ ನನಗೆ ಬೈರತಿರಂಗಲ್ ಸಿನಿಮಾ ಶೂಟಿಂಗ್ ಸ್ಪಾಟಲ್ಲಿ ಎಕ್ಸೈಟ್ ಆದೆ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ. ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕೋಕ್ಕೆ ನಿರ್ಮಾಪಕರಿಗೂ ಕಷ್ಟ ಆಗುತ್ತೆ. ಏನು ಆಶ್ಚರ್ಯ ಅಂದರೆ, ನಾವು ಪೆನಕೊಂಡದಲ್ಲಿ ಇಂಟ್ರೋಲ್ ಬ್ಲಾಕ್ ಫೈಟ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದ್ದೀವಿ. 300 ಜನಗಳ ಕೈಯಲ್ಲೂ ಆ್ಯಪಲ್ ಇತ್ತು. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆ್ಯಪಲ್ ಇದೆ, ಏನು ಸಮಾಚಾರ ಅಂತ. ಆವಾಗ ಗೊತ್ತಾಗುತ್ತೆ ಇದು ಹೊಸದಲ್ಲ. ಶಿವಣ್ಣ ಮತ್ತು ಗೀತಕ್ಕ ಅವರು ಮೊದಲನೇ ಪ್ರೊಡಕ್ಷನ್ ವೇದದಿಂದನೂ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು, ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ 12 ಗಂಟೆಗೆ ಎಲ್ಲರಿಗೂ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಮೇನ್ ಆರ್ಟಿಸ್ಟ್ ವರ್ಗು ಪ್ರತಿಯೊಬ್ಬರಿಗೂ ಆ್ಯಪಲ್ ಕೊಡ್ತಾ ಇದ್ರು. ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೊಡ್ತಾ ಇದ್ರು. ಅವಾಗ ಅನಿಸ್ತು ನನಗೆ, ಒಂದು ಮನೆಯಲ್ಲಿ ಹಿರಿಕರು ಹೇಗೆ ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡ್ಕೊತಾರೋ ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತು ಗೀತಕ್ಕ ತಂದೆ ತರ ನಿಂತ್ಕೊಂಡು ನಮ್ಗೆಲ್ಲರನ್ನು ನೋಡ್ಕೊಂಡಿದ್ದಾರೆ. ಗೀತಕ್ಕ, ತುಂಬಾನೇ ಖುಷಿ ಇದೆ ಅಕ್ಕ ನಿಮ್ಮ ಪ್ರೊಡಕ್ಷನ್ ಮೇಲೆ. ಹೇಗೆ ಅಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು, ನಿಮ್ಮ ಪ್ರೊಡಕ್ಷನ್ ಕೂಡ ಹ್ಯಾಟ್ರಿಕ್ ಹಿಟ್ ಪ್ರೊಡಕ್ಷನ್ ಅಂತ ನಿಮಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ನನಗೆ ನಿಮ್ಮ ಪ್ರೊಡಕ್ಷನ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮಗಳವರು ಕೂಡ ಅದೇ ದಾರಿ ನಡೀತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ರೆ ಮೇಡಮ್, ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮೇಡಮ್. ಶಿವಣ್ಣ, ನನಗೆ ಈ ಬೈರತಿರಂಗಲ್ ಸಿನಿಮಾ ನನಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೆ ಅಂದರೆ, ಫೋನ್ ಮಾಡಿದವರೆಲ್ಲ ಮಫ್ತಿ 2 ಯಾವಾಗ ಅಂತ ಕೇಳ್ತಾ ಇದ್ರಣ್ಣ. ಸೊ ನಾನು ಅದಕ್ಕೆ ನನ್ನ ಅಣ್ಣ ಕೇಳ್ಬಿಟ್ಟು ನರ್ತನ್ ಸರ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ನೀವು ಶುರು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ನಿಮ್ಮ ಮುಖಾಂತರ ಪ್ರಶ್ನೆಗೆ ಜನಕ್ಕೆ ಒಂದು ನಂಬಿಕೆ ಬಂತು, ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ಅಂತ ಅಣ್ಣ. ಮುಂದೊಂದು ದಿನ ಆದಷ್ಟು ಬೇಗ ಶುರು ಮಾಡಿ ಅಣ್ಣ. ಆ್ಯಂಡ್ ಫೈನಲ್ ಆಗಿ ನಾನು ಅಣ್ಣನ ಬಗ್ಗೆ ಒಂದು ಮಾತು ಹೇಳಬೇಕು. ಅವರು ಬೆಳೆದು ಪಕ್ಕದಲ್ಲಿರೋರನ್ನ ಬೆಳೆಸೋದು ಅಂತಾರಲ್ಲ, ಅದು ನಮ್ಮ ಶಿವಣ್ಣ ಅವರ ಗುಣ. ಅದಕ್ಕೆ ನನಗೆ ಒಂದು 1000 ಎಕ್ಸಾಂಪಲ್ಸ್ ಇದೆ, ಬಟ್ ಇವತ್ತು ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಥರ ವೇದಿಕೆ ನನಗೆ ಮೊದಲ ದಿನಗಳಲ್ಲಿ ತುಂಬ ಲೇಟಾಗಿ ಸಿಗುತ್ತೆ. ಹಾಗಾಗಿ
ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದು ಸೀನ್ ನಿಮ್ಗೆ ಗೊತ್ತಿರಬೇಕು, ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಒಂದಾಗ ಒಂದು ದೃಶ್ಯ ಬರುತ್ತೆ, ರೈನ್ ಎಫೆಕ್ಟು. ಮುರಳಿ ಸರ್ ಇರ್ತಾರೆ, ಮಗು ಇರುತ್ತೆ, ಶಿವಣ್ಣ ತಂಗಿ ಇರ್ತಾರೆ. ಅವ್ರು ಯಾವಾಗ ಒಂದಾಗ್ತಾರೋ ಅವಾಗ ನಾನು ಒಂದು ದೂರದಿಂದ ಒಂದು ಎಮೋಷನಲ್ ಆಗಿ ನೋಡೋವಂಥ ಒಂದು ದೃಶ್ಯ. ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಇರೋದಿಲ್ಲ, ಆ್ಯಕ್ಚುಲಿ ಮೊದಲು ಪ್ಲ್ಯಾನ್ ಪ್ರಕಾರ. ಯಾಕೆಂದರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ, ಮುರಳಿ ಸರ್ ಮತ್ತು ಮಗು ಮಧ್ಯದಲ್ಲೇ ನಡೆದೋಗ್ಲಿ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸರ್ ಈ ಸೀನಲ್ಲಿ ನೀವಿಲ್ಲ, ಸೊ ದಟ್ ನೀವು ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಪ್ಯಾಕಪ್ ಆಗಿದೆ, ನೀವು ಮೇಕಪ್ ತೆಗಿಬೋದು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವತ್ತು ನಾನು ಮೇಕಪ್ ತೆಗೆದಿರಲಿಲ್ಲ, ಕಾಸ್ಟ್ಯೂಮ್ ಎಲ್ಲ ತೆಗೆದುಬಿಟ್ಟಿದ್ದೆ, ಬೇರೆ ನನ್ನ ಕ್ಯಾಶುವಲ್ ಡ್ರೆಸ್ ಹಾಕೊಂಡಿದ್ದೆ. ಒಂದೂವರೆ ಗಂಟೆ ಆದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಓಡ್ ಬಂದರು, ಸರ್ ಅರ್ಜೆಂಟ್ ಬನ್ನಿ, ಈ ಸೀನಲ್ಲಿ ನೀವು ಇದ್ದೀರಂತೆ, ನಿಮ್ದೊಂದು ರಿಯಾಕ್ಷನ್ ಬೇಕಂತೆ, ಬನ್ನಿ. ನಾನು ರೆಡಿಯಾಗಿ ಸ್ಪಾಟ್ ಹೋಗೋ ತನಕ ಹತ್ತತ್ರ ಒಂದು 10 ನಿಮಿಷ ಆಯಿತು. ನೋಡ್ತೀನಿ ಶಿವಣ್ಣ ಒದ್ದೆ ಮೈಯಲ್ಲಿ ನಿಂತಿದ್ದಾರಲ್ಲೇ. ಏನೋ ಅಣ್ಣ ತಂಗಿ ಒಂದಾಗೋ ಸೀನ್ ಒದ್ದೆ ಮೈಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು. ನನಗೆ ತುಂಬ ಶಿವರಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಪ್ಪ ಶಿವಣ್ಣ ಅವ್ರನ್ನ 10 ನಿಮಿಷ ಕಾಯಿಸ್ಬಿಟ್ಟಲ್ಲ ಅಂತ. ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ. ಆಗ ಅಣ್ಣ ಒಂದು ಮಾತಾದ್ರು, ಅಲ್ಲಮ್ಮ ನೀನು ಎಲ್ಲ ಜಾಗದಲ್ಲಿ ನನ್ನ ಜೊತೆ ನಿಂತಿದ್ದೆ ಕಣಮ್ಮ, ಅಣ್ಣ ತಂಗಿ ಒಂದಾಗ ಜಾಗದಲ್ಲಿ ನೀನು ನಿಂತ್ಕೊಂಡು ನೋಡ್ಬೇಕು ಕಣಮ್ಮ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ, ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾರ್ಟ್ ಕೊಡಿಸ್ತಾರೆ ನನಗೆ. ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂದ್ರೆ, ಸಿನಿಮಾದಲ್ಲಿ ನೋಡಿದಂಥ ಪ್ರೇಕ್ಷಕರು ಆ ಸೀನಲ್ಲಿ ನಂದು ಒಂದು ರಿಯಾಕ್ಷನ್ ಬರೋದು ತುಂಬಾನೇ ಕನೆಕ್ಟ್ ಆದ್ರು ಜನ. ಆಗ ನಿಮ್ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಾನು ಹೊಗಳಿದಾಗೆಲ್ಲ ನಿಮ್ಮನ್ನು ನೆನ್ಸ್ಕೊತೀನಿ. ಆಗ ಅನ್ಕೊಂಡೆ, ನೀವು ಬೆಳೀತಾ ಪಕ್ಕದಲ್ಲಿರೋರ್ನು ಬೆಳೆಸೋ ಲಕ್ಷಣ ನಿಮ್ಮಲ್ಲಿದೆ ಅಂತ ಅಣ್ಣ. ಒಂದು ಮಾತಂತೂ ನಿಜ ಅಣ್ಣ, ನಮ್ಮೂರು ಟಿ ನರಸೀಪುರ ಅಣ್ಣ, ರಿಲೀಸ್ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ. ಮೈಸೂರಿಗೆ ಬರ್ತಿದ್ದು, ನಮಗೆ ಮೈಸೂರಿಗೆ ಸಿನಿಮಾ ನೋಡೋಕ್ಕೂ ಅವಕಾಶ ಇರ್ತಿರ್ಲಿಲ್ಲ, ಒಂದು ಥಿಯೇಟ್ರಲ್ಲಿ ಜಾಗ ಸಿಗ್ತಿರ್ಲಿಲ್ಲ ಅಣ್ಣ ನಿಮ್ಮ ಸಿನಿಮಾ ನೋಡೋಕ್ಕೆ. ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಗೊಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿ ಅಣ್ಣ. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಂಡ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.